ಎಲ್ಲೆಲ್ಲಿ ಕಾಂಗ್ರೆಸ್ನ ಶಾಸಕರಿದ್ದಾರೆ 100 ಕೋಟಿ ಅನುದಾನ ಕೊಡೋದ್ರ ಮುಖಾಂತರ ಡಿ.ಕೆ. ಶಿವಕುಮಾರ್ ಅವರು ಎಲ್ಲೆಲ್ಲಿ ಬಿಜೆಪಿ ಎಂ.ಎಲ್.ಎಗಳಿದ್ದಾರೆ ಅಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಅನುದಾನನ ಧೋಖ ಮಾಡಿದ್ದಾರೆ. ಪಕ್ಷಪಾತವಿಲ್ಲದೆ ರಾಗ ದ್ವೇಷಗಳಿಲ್ಲದೆ ಆಡಳಿತನ ಮಾಡ್ತೀನಿ ಅಂತ ಹೇಳಿ ನೀವು ಅಧಿಕಾರನ ಸ್ವೀಕಾರ ಮಾಡಿದ್ದೀರಾ. ಆದರೆ ನೀವು ಇವತ್ತು ಮಾಡ್ತಾ ಇರೋದು ರಾಗ ದ್ವೇಷಗಳನ್ನ ಇಟ್ಕೊಂಡು ಪಕ್ಷಪಾತನ ಮಾಡ್ಕೊಂಡು ಇವತ್ತು ನೀವು ಅನುದಾನನ ಘೋಷಣೆ ಮಾಡಿದ್ದೀರಾ. ಬೆಂಗಳೂರಿನ ಮಟ್ಟಿಗೆ ಎಲ್ಲೆಲ್ಲಿ ಬಿಜೆಪಿಯ ಶಾಸಕರುಗಳು ಗೆದ್ದಿದ್ದಾರೆ ಆ ಕ್ಷೇತ್ರಗಳಿಗೆ ನಾನು ಮುಖ್ಯಮಂತ್ರಿ ಅಲ್ಲ, ನಾನು ಸರ್ಕಾರದಿಂದ ಯಾವುದೇ ಅನುದಾನಗಳನ್ನ ಕೊಡಲ್ಲ ಅಂತ ಹೇಳ್ಬಿಟ್ಟು ನೀವು ಘೋಷಣೆ ಮಾಡ್ಬೇಕು. ಈಗ ಈ ತಾರತಮ್ಯ ಯಾಕೆ? ಏನು ನಿಮ್ಮ ಮನೆಗಳಿಂದ ತಂದು ಕೊಡ್ತಿದ್ದೀರಾ? ಏನು ನಿಮ್ಮ ಪಿತರ ಜೊತೆ ಆಸ್ತಿಗಳಿಂದ ಮಾರ್ಬಿಟ್ಟು ಏನಾದರೂ ತಂದು ಕೊಡ್ತಾ ಇದ್ದೀರೇನ್ರಿ ನಮಗೆ? ಯಾಕ್ರಿ ಈ ತಾರತಮ್ಯ? ನಿಮ್ಗೆ ಏನಾದರೂ ವೈಯಕ್ತಿಕವಾಗಿ ಅವ್ರ ಮೇಲೆ ದ್ವೇಷ ಇದ್ರೆ ರಸ್ತೆನಲ್ಲಿ ಬಡ್ದಾಡ್ರಿ. ಯಾವನ್ ಬೇಡ ಅಂತ ಹೇಳ್ದ? ನಿಮ್ಮ ಸಂಸ್ಕಾರನೇ ಅದಲ್ವಾ, ನಿಮ್ಮ ಸಂಸ್ಕೃತಿನೇ ಅದಲ್ವಾ, ನೀವು ಬಂದಿದ್ದೆ ಅಲ್ಲಿಂದ ಅಲ್ವಾ? ಬಡ್ದಾಡ್ರಿ ರಸ್ತೆನಲ್ಲಿ. ನಮ್ಮ ಟ್ಯಾಕ್ಸ್ ದುಡ್ಡನ್ನ ಕಲೆಕ್ಟ್ ಮಾಡ್ಬಿಟ್ಟು ನಮ್ಮದ್ರಿ ಅಭಿವೃದ್ಧಿ, ನಮಗ್ರಿ ಅಭಿವೃದ್ಧಿ ಬೇಕಾಗಿರೋದು, ನನ್ನ ಮನೆ ಮುಂದೆ ಒಂದು ರಸ್ತೆ ಬೇಕಾಗಿರೋದು, ನನ್ನ ಮನೆ ಮುಂದೆ ಒಂದು ಬೀದಿ ದೀಪ ಬೇಕಾಗಿರೋದು. ನಿಮ್ಮ ವೈಯಕ್ತಿಕ ದ್ವೇಷ ಮಾಡ್ತಿದ್ದೀರಲ್ಲ ಎಮ್.ಎಲ್.ಎಗಳು, ಅವ್ರ ಮನೆ ಮುಂದೆ ಅಲ್ಲ. ಅವ್ರು ಐಷಾರಾಮಿ ಬಂಗ್ಲಾಗ್ಲಿ ಕಟ್ಕೊಂಡು ಬದುಕ್ತಿದ್ದಾರೆ. ಮಳೆ ಬಂದರೆ ಮೋರಿ ಕಟ್ಕೊಂತಿರೋದು ನನ್ನ ಮನೆ ಮುಂದೆ ಕಣ್ರಿ, ನನ್ನ ಮನೆ ಮುಂದೆ ಸಾರ್ವಜನಿಕರು ಕಣ್ರಿ ಒದ್ದಾಡ್ತಾ ಇರೋದು ರಸ್ತೆ ಇಲ್ದಿರಾ. ನಿಮ್ಗಳಿಗೆ ಏನ್ರಿ ಆಗಬೇಕು? ನಿಮ್ಮ ವೈಯಕ್ತಿಕ ದ್ವೇಷಗಳಿದ್ರೆ ಬಡದಾಡ್ರಿ ರಸ್ತೆನಲ್ಲಿ, ಯಾವನ್ ಬೇಡ ಅಂದ. ಸಮಾನವಾಗಿ ಅಭಿವೃದ್ಧಿನ ಮಾಡಿ. ಅದನ್ನ ಬಿಟ್ಬಿಟ್ಟು ಅಲ್ಲಿ ಬಿಜೆಪಿ ಎಮ್.ಎಲ್.ಎ ಇದ್ದಾನೆ, ಅಲ್ಲಿ ಇನ್ಯಾವನೋ ಕೌನ್ಸಿಲರ್ ಇದ್ದಾನೆ ಅಂತ ಹೇಳ್ಬಿಟ್ಟು ಅನುದಾನ ಕಟ್ ಮಾಡ್ತೀವಿ ಅಂದ್ರೆ ಯಾರಪ್ಪನ ಆಸ್ತಿ ಇದು? ದುಡ್ಡು ಯಾರದ್ರಿ ದುಡ್ಡು? ನೀವು ಕೊಡಲ್ಲ ಅಂತ ಹೇಳೋದಕ್ಕೆ ನಾವು ಕಟ್ಟ ಟ್ಯಾಕ್ಸ್ ದುಡ್ಡ್ರಿ. ನೀವು ದೊಡ್ಡದಾಗಿ ಹೇಳ್ತೀರಿ ಮತದಾರ ಪ್ರಭುಗಳು ಅಂತ. ನಾಚಿಕೆ ಮನ ಮರ್ಯಾದೆ ಇದೆಯೇನ್ರಿ ನಿಮಗೆ? ಮಾನ್ಯ ಮುಖ್ಯಮಂತ್ರಿಗಳೇ, ನಾವು ಪ್ರಭುಗಳಲ್ಲ ಕಣ್ರಿ, ನೀವು ನಮ್ಮನ್ನ ಗುಲಾಮರು ಮಾಡಿಟ್ಟಿದ್ದೀರಿ. ಗುಲಾಮರು ಮಾಡಿಟ್ಟಿದ್ದೀರಿ ನೀವು ರಾಜಕಾರಣಿಗಳಿದ್ದೀರಲ್ಲ, ಅಯೋಗ್ಯರುಗಳು. ನೀವು ನಮ್ಮನ್ನ ಗುಲಾಮರು ಮಾಡಿ ನಮ್ಮನ್ನ ರೋಡಲ್ಲಿ ನಿಲ್ಲಿಸಿ, ಗಂಟೆಗಟ್ಟಲೆ ಟ್ರಾಫಿಕಲ್ಲಿ ನಿಲ್ಲಿಸಿ, ನೀವು 0 ಟ್ರಾಫಿಕಲ್ಲಿ ಹೋಗ್ತಿರಲ್ರಿ. ಇದಾ ಪ್ರಭುಗಳು ಕೊಡೋ ಮಾನ ಮರ್ಯಾದೆ? ಇದಾ ಮರ್ಯಾದೆ ನೀವು ಪ್ರಭುಗಳು ಕೊಡ್ತಿರೋದು? ಹೇಳ್ರಿ ಡಿ.ಕೆ. ಶಿವಕುಮಾರ್ ಅವರೇ. ಟಿವಿ ವಿಕ್ರಮದ ಪ್ರೀತಿಯ ನೋಡುಗರಿಗೆ ಟ್ಯಾಕ್ಸಿವಾಲಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನರಸಿಂಹಮೂರ್ತಿ. ವೀಕ್ಷಕರೇ, ಬೆಂಗಳೂರಿನ ಮಟ್ಟಿಗೆ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನಗಳಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ತಾರತಮ್ಯನ ಮಾಡಿದ್ದಾರೆ. ಹೌದು ವೀಕ್ಷಕರೇ, ಎಲ್ಲೆಲ್ಲಿ ಕಾಂಗ್ರೆಸ್ನ ಶಾಸಕರಿದ್ದಾರೆ ಕಾಂಗ್ರೆಸ್ನ ಶಾಸಕರ ಕ್ಷೇತ್ರಗಳಿಗೆ 100 ಕೋಟಿ ಅನುದಾನನ ಕೊಡೋದ್ರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು ಅಭಿವೃದ್ಧಿಗೆ ಚಾಲನೆಯನ್ನು ಕೊಟ್ಟಿದ್ದಾರೆ, ಬೆಂಗಳೂರು ಅಭಿವೃದ್ಧಿಗೆ ವಿಶೇಷವಾಗಿ. ಆದರೆ ಬೆಂಗಳೂರಿನಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಕೇವಲ ಕಾಂಗ್ರೆಸ್ ಎಮ್.ಎಲ್.ಎಗಳೇ ಇಲ್ಲ, ಬಿ.ಜೆ.ಪಿ ಎಮ್.ಎಲ್.ಎಗಳು ಕೂಡ ಸಾಕಷ್ಟು ಕ್ಷೇತ್ರಗಳಲ್ಲಿ ಬಿ.ಜೆ.ಪಿ ಎಮ್.ಎಲ್.ಎಗಳಿದ್ದಾರೆ. ಆದರೆ ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಎಲ್ಲೆಲ್ಲಿ ಬಿ.ಜೆ.ಪಿ ಎಮ್.ಎಲ್.ಎಗಳಿದ್ದಾರೆ ಅಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಅನುದಾನನ ಧೋಖ ಮಾಡಿದ್ದಾರೆ, ಅನುದಾನ ಕೊಟ್ಟಿಲ್ಲ. ಡಿ.ಕೆ. ಶಿವಕುಮಾರ್ ಅವರೇ, ನೀವು ಇತ್ತೀಚೆಗೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೀರಿ. ನೀವು ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ರಾಗ ದ್ವೇಷಗಳಿಲ್ಲದೆ ಪಕ್ಷಪಾತವಿಲ್ಲದೆ ನಾನು ಆಡಳಿತನ ನಡೆಸ್ತೀನಿ ಅಂತ ಹೇಳ್ಬಿಟ್ಟು ನೀವು ನಿಮ್ಗೆ ಇಷ್ಟ ಬಂದಿರೋ ದೇವರುಗಳ ಮೇಲೆಲ್ಲ ಪ್ರಮಾಣ ಮಾಡಿ ನೀವು ಅಧಿಕಾರನ ಸ್ವೀಕಾರ ಮಾಡಿದ್ದೀರಾ. ಆದರೆ ನೀವು ಇವತ್ತು ಮಾಡಿರೋ ಕೆಲಸ ಹೆಂಗಿದೆ ಅಂದರೆ ಆರ್ ನಗರ, ದಾಸರಹಳ್ಳಿ, KR ಪುರಮ್ಮು, ಮಾದೇವಪುರ, ಬೊಮ್ಮನಹಳ್ಳಿ, ಸಿ.ವಿ. ರಾಮನ್ ನಗರ, ಈ ಎಲ್ಲ ಕ್ಷೇತ್ರಗಳಿಗೂ ನೀವು ಕೊಟ್ಟಿರೋದು ಕೇವಲ 60 ಕೋಟಿ ರೂಪಾಯಿಗಳು ಮಾತ್ರ. ಡಿ.ಕೆ. ಶಿವಕುಮಾರ್ ಅವರೇ, ನೀವು ಇವತ್ತು ಏನು ಬೆಂಗಳೂರಿನಲ್ಲಿ ಅಭಿವೃದ್ಧಿ ತುಂಬ ಕುಂಠಿತವಾಗಿದೆ ಅಂತ ನಾವು ಏನು ಹೇಳ್ತಿದ್ದೀವಿ, ಯಾವ ಕ್ಷೇತ್ರಗಳಿಗೆ ಇವತ್ತು ನೀವು 6-7 ಕ್ಷೇತ್ರಗಳನ್ನು ಒಟ್ಟು ಮಾಡಿ ನೀವು ಅಷ್ಟೂ ಕ್ಷೇತ್ರಗಳಿಗೆ ಒಟ್ಟಾರೆ ನೀವು ಬಿಡುಗಡೆ ಮಾಡಿರೋ ಹಣ ಕೇವಲ 60 ಕೋಟಿ ರೂಪಾಯಿ. ಅಂದರೆ ಕ್ಷೇತ್ರವಾರು ತಗೊಂಡ್ರೆ ಒಂದು 8ರಿಂದ 10 ಕೋಟಿ ರೂಪಾಯಿ ಒಂದೊಂದು ಕ್ಷೇತ್ರಕ್ಕೆ ಅನುದಾನನ ನೀವು ಈಗ ಘೋಷಣೆ ಮಾಡಿದ್ದೀರಿ. ಡಿ.ಕೆ. ಶಿವಕುಮಾರ್ ಅವರೇ, ನೀವೇ ಹೇಳ್ದಂಗೆ ಪಕ್ಷಪಾತವಿಲ್ಲದೆ ರಾಗ ದ್ವೇಷಗಳಿಲ್ಲದೆ ಆಡಳಿತನ ಮಾಡ್ತೀನಿ ಅಂತ ಹೇಳಿ ನೀವು ಅಧಿಕಾರನ ಸ್ವೀಕಾರ ಮಾಡಿದ್ದೀರಾ. ಆದರೆ ನೀವು ಇವತ್ತು ಮಾಡ್ತಾ ಇರೋದು ರಾಗ ದ್ವೇಷಗಳನ್ನ ಇಟ್ಕೊಂಡು ಪಕ್ಷಪಾತನ ಮಾಡ್ಕೊಂಡು ಇವತ್ತು ನೀವು ಅನುದಾನನ ಘೋಷಣೆ ಮಾಡಿದ್ದೀರಾ ಬೆಂಗಳೂರಿನ ಮಟ್ಟಿಗೆ. ಹೌದು, ನೀವು ಹಂಗಾದರೆ ಹೇಳಿ, ಎಲ್ಲೆಲ್ಲಿ ಬಿ.ಜೆ.ಪಿಯ ಶಾಸಕರುಗಳು ಗೆದ್ದಿದ್ದಾರೆ ಆ ಕ್ಷೇತ್ರಗಳಿಗೆ ನಾನು ಮುಖ್ಯಮಂತ್ರಿ ಅಲ್ಲ, ನಾನು ಸರ್ಕಾರದಿಂದ ಯಾವುದೇ ಅನುದಾನಗಳನ್ನ ಕೊಡಲ್ಲ ಅಂತ ಹೇಳ್ಬಿಟ್ಟು ನೀವು ಘೋಷಣೆ ಮಾಡಬೇಕೀಗ. ಇಲ್ಲ ಅಂದರೆ ನೀವೇನು ಇವಾಗ ನಿಮ್ಮ ಕಾಂಗ್ರೆಸ್ನ ಎಮ್.ಎಲ್.ಎಗಳು ಎಲ್ಲೆಲ್ಲಿ ಗೆದ್ದಿದ್ದಾರೆ ಅಲ್ಲೆಲ್ಲಿ ನೀವು 100 ಕೋಟಿ ರೂಪಾಯಿಗಳನ್ನ ಕೊಟ್ಟಿದ್ದೀರಲ್ವ, ಅದೇ ಅನುದಾನನ ನೀವು ಮಿಕ್ಕ ಎಲ್ಲ ಕ್ಷೇತ್ರಗಳೇನಿದೆ ಬೆಂಗಳೂರು ಸುತ್ತಮುತ್ತ ಮತ್ತು ಬೆಂಗಳೂರು ಒಳಗಡೆ ನೀವು ಅವ್ರು ಎಲ್ರಿಗೂ ಕೊಡಬೇಕು. ಹೌದು, ಇಲ್ಲ ಅಂದರೆ ನೀವು ಹೇಳ್ಬಿಡಿ, ನೀವು ಸರ್ಕಾರದಿಂದ ಯಾವ ಅಭಿವೃದ್ಧಿನೇ ಬೇಡ, ನೀವು ಇವತ್ತು ಯಾವ್ಯಾವ ಕ್ಷೇತ್ರಗಳಿಗೆ ಅನುದಾನನ ಕಡಿಮೆ ಮಾಡಿ ನಿಮ್ಮ ವೈಯಕ್ತಿಕ ದ್ವೇಷಗಳಿಗೋಸ್ಕರ, ನಿಮ್ಮ ವೈಯಕ್ತಿಕ ತೆವಲುಗಳು ತೀರಿಸ್ಕೊಳ್ಳೋದಕ್ಕೋಸ್ಕರ ನೀವು ಇವತ್ತು ಏನು ಅನುದಾನನ ಕಡಿತ ಮಾಡಿದ್ದೀರಾ ನೀವು ಹೇಳಿ. ನಮ್ಮ ಅಭಿವೃದ್ಧಿನ ನಾವೇ ಮಾಡ್ಕೊಳ್ತೀವಿ, ನೀವು ಹೇಳ್ಬಿಡಿ.
ನೀವು ನಿನ್ನ ಮೇಲೆ ಟ್ಯಾಕ್ಸ್ ಕಟ್ಟಬೇಡಿ ನಮಗೆ ಸರ್ಕಾರಕ್ಕೆ, ನೀವು ಕಂದಾಯ ಕಟ್ಟಬೇಡಿ ನಮಗೆ, ರೋಡ್ ಟ್ಯಾಕ್ಸ್ ಕಟ್ಟಬೇಡಿ, ಏನೂ ಮಾಡಬೇಡಿ, ನೀವು ಹೇಳ್ಬಿಡಿ ಹಂಗಂತ ಆ ಕ್ಷೇತ್ರಗಳಿಗೆ ಏನು ಕಡಿತ ಮಾಡಿದಾರಲ್ಲ ನೀವು, ಆ ಕ್ಷೇತ್ರದ ಜನ ಅವ್ರಿಗೆ ಏನು ಅಭಿವೃದ್ಧಿ ಬೇಕೋ ಅದನ್ನು ಅವರೇ ಮಾಡ್ಕೊತಾರೆ. ನಮ್ಮ ದುಡ್ಡನ್ನು ನೀವು, ನಮ್ಮ ಟ್ಯಾಕ್ಸ್ ದುಡ್ಡನ್ನು ನೀವು ಕಂಟಾಪುಟ್ಟಿ ನಿಮ್ಮ ಮನಸ್ಸಿಗೆ ಬಂದಂಗೆ ಏರಿಸ್ಕೊಂಡು ನಮ್ಮ ಹತ್ರ ಬಡ್ಡಿ ಹಾಕಿ ವಸೂಲಿ ಮಾಡ್ತಿರಲ್ಲ ಡಿ ಕೆ ಶಿವಕುಮಾರ್ ಅವರೇ. ಸರಿಯಾದ ಸಮಯಕ್ಕೆ ಟ್ಯಾಕ್ಸ್ನ ಪೇ ಮಾಡಿಲ್ಲ ಅಂದರೆ, ಕಂದಾಯಗಳನ್ನ ಕಟ್ಟಿಲ್ಲ ಅಂದರೆ ನೀವು ಅದಕ್ಕೆ ಬಡ್ಡಿ ಹಾಕಿ ತೊಗೊತೀರಾ ಇಲ್ವೋ ದುಡ್ಡು? ಹಂಗಿದ ಮೇಲೆ ಈ ತಾರತಮ್ಯ ಯಾಕೆ? ಏನು ನಿಮ್ಮ ಮನೆಗಳಿಂದ ತಂದು ಕೊಡ್ತಿದ್ದೀರ? ಏನು ನಿಮ್ಮ ಪಿತರ ಜೊತೆ ಆಸ್ತಿಗಳಿಂದ ಮಾರ್ಬಿಟ್ಟು ಏನಾದರೂ ತಂದು ಕೊಡ್ತಾ ಇದ್ದೀರೇನ್ರಿ ನಮಗೆ? ಯಾಕ್ರಿ ಈ ತಾರತಮ್ಯ? ಇವತ್ತು ಏನು ಬೆಂಗಳೂರಲ್ಲಿ ಗುಂಡಿಗಳು ಬಿದ್ದಿದೆ, ರಸ್ತೆಗಳು ಕಿತ್ತೋಗಿದೆ ಅಂದರೆ ಎಲ್ಲಿ ನೀವು ಅನುದಾನನ ಕಡಿತ ಮಾಡಿದ್ದೀರಲ್ಲ, BJP MLAಗಳು ಎಲ್ಲಿದ್ದಾರಲ್ಲ, ಬಹುತೇಕ ಆ ಕ್ಷೇತ್ರಗಳಲ್ಲೇ ಇವತ್ತು ರಸ್ತೆಗಳು ಗುಂಡಿ ಬಿದ್ದಿರೋದಾಗಲಿ, ಮೋರಿಗಳು ಕಟ್ಕೊಂತಿರೋದಾಗಲಿ, ಜೋರಾಗಿ ಮಳೆ ಬಂದರೆ ಮನೆಗಳು ಮುಳುಗುತ್ತಿರೋದು ಕೂಡ ಇವತ್ತು ನೀವೇನು ಅನುದಾನ ಕಮ್ಮಿ ಮಾಡಿದ್ದೀರಲ್ಲ ಆ ಕ್ಷೇತ್ರಗಳಲ್ಲೇ ಆಗ್ತಾ ಇರೋದು. ನೀವು ವಿಶೇಷವಾಗಿ ಹೇಳ್ಬೇಕಂದ್ರೆ ಆ ಕ್ಷೇತ್ರಗಳಿಗೆ ನೀವು ಹೆಚ್ಚಿನ ಅನುದಾನನ ಕೊಟ್ಟು ಅಲ್ಲಿನ ಮೂಲಭೂತ ಸೌಕರ್ಯಗಳನ್ನ ಸರಿ ಮಾಡೋದಕ್ಕೆ ನೀವು ಸಹಕರಿಸಬೇಕಾಗಿತ್ತು. ಆದರೆ ಕೇವಲ ನಿಮ್ಮ ವೈಯಕ್ತಿಕ ದ್ವೇಷಗಳಿಗೋಸ್ಕರ, ನಿಮ್ಮ ವೈಯಕ್ತಿಕ ತಿವಲಗಳನ್ನ ತೀರಿಸ್ಕೊಳ್ಳೋದಕ್ಕೋಸ್ಕರ ಇವತ್ತು ಆ ಕ್ಷೇತ್ರಗಳಿಗೆ ನೀವು ಅನುದಾನನ ಕಡಿತ ಮಾಡಿದ್ದೀರಾ. ನೀವು ಆ ಕ್ಷೇತ್ರಗಳಿಗೆ ಅಭಿವೃದ್ಧಿ ಆಗೋದಕ್ಕೆ ನೀವು ಸಹಕಾರ ಮಾಡ್ತಾಯಿಲ್ಲ. ಡಿ ಕೆ ಶಿವಕುಮಾರ್ ಅವರೇ, ನಿಮಗೆ ವೈಯಕ್ತಿಕವಾಗಿ ಆ ಕ್ಷೇತ್ರದಲ್ಲಿ ಗೆದ್ದಿರೋ MLAಗಳ ಮೇಲೆ ನಿಮ್ಗೇನಾದರೂ ವೈಯಕ್ತಿಕವಾಗಿ ಅವ್ರ ಮೇಲೆ ದ್ವೇಷ ಇದ್ದರೆ ರಸ್ತೆನಲ್ಲಿ ಬಡ್ದಾಡ್ರಿ. ಯಾವನ್ ಬೇಡ ಅಂತ ಹೇಳ್ದ? ನಿಮ್ಮ ಸಂಸ್ಕಾರನೇ ಅದಲ್ವಾ, ನಿಮ್ಮ ಸಂಸ್ಕೃತಿನೇ ಅದಲ್ವಾ, ನೀವು ಬಂದಿದ್ದೆ ಅಲ್ಲಿಂದ ಅಲ್ವಾ? ಬಡ್ದಾಡ್ರಿ ರಸ್ತೆನಲ್ಲಿ. ನಮ್ಮ ಟ್ಯಾಕ್ಸ್ ದುಡ್ಡನ್ನ ಕಲೆಕ್ಟ್ ಮಾಡಿಬಿಟ್ಟು ನಮ್ಮದ್ರಿ ಅಭಿವೃದ್ಧಿ, ನಮಗ್ರಿ ಅಭಿವೃದ್ಧಿ ಬೇಕಾಗಿರೋದು. ನನ್ನ ಮನೆ ಮುಂದೆ ಒಂದು ರಸ್ತೆ ಬೇಕಾಗಿರೋದು, ನನ್ನ ಮನೆ ಮುಂದೆ ಒಂದು ಬೀದಿ ದೀಪ ಬೇಕಾಗಿರೋದು. ನಿಮ್ಮ ವೈಯಕ್ತಿಕ ದ್ವೇಷ ಮಾಡ್ತಿದ್ದೀರಲ್ಲ MLAಗಳು, ಅವ್ರ ಮನೆ ಮುಂದೆ ಅಲ್ಲ. ಅವರು ಐಷಾರಾಮಿ ಬಂಗ್ಲಾಗ್ಲಿ ಕಟ್ಕೊಂಡು ಬದುಕ್ತಿದ್ದಾರೆ. ಮಳೆ ಬಂದರೆ ಮೋರಿ ಕಟ್ಕೊಂತಿರೋದು ನನ್ನ ಮನೆ ಮುಂದೆ ಕಣ್ರಿ, ನನ್ನ ಮನೆ ಮುಂದೆ ಸಾರ್ವಜನಿಕರು ಕಣ್ರಿ ಒದ್ದಾಡ್ತಾ ಇರೋದು ರಸ್ತೆ ಇಲ್ದಿರ. ನಿಮ್ಗಳಿಗೆ ಏನ್ರಿ ಆಗಬೇಕು? ನಿಮ್ಮ ವೈಯಕ್ತಿಕ ದ್ವೇಷಗಳಿದ್ರೆ ಬಡ್ದಾಡ್ರಿ ರಸ್ತೆನಲ್ಲಿ, ಯಾವನ್ ಬೇಡ ಅಂದ? ಬಡ್ದಾಡ್ರಿ, ನಾವು ಮಜಾ ತಗೊಂತೀವಿ ನಿಮ್ಮನ್ನು ನೋಡಿ, ಬಡ್ದಾಡೋದು ನೋಡಿ. ಆದರೆ ಅಭಿವೃದ್ಧಿ ವಿಚಾರದಲ್ಲಿ ಆಟ ಆಡಬೇಡಿ ನೀವು. ಅಭಿವೃದ್ಧಿ ವಿಚಾರದಲ್ಲಿ ಸಮಾನವಾಗಿ ಹಂಚಿಕೆನ ಮಾಡಿ, ನೀವು ಸಮಾನವಾಗಿ ಅಭಿವೃದ್ಧಿನ ಮಾಡಿ. ಅದನ್ನು ಬಿಟ್ಬಿಟ್ಟು ಅಲ್ಲಿ BJP MLA ಇದ್ದಾನೆ, ಅಲ್ಲಿ ಇನ್ಯಾವನೋ ಕೌನ್ಸಿಲರ್ ಇದ್ದಾನೆ ಅಂತ ಹೇಳ್ಬಿಟ್ಟು ನೀವು ಅನುದಾನ ಕಟ್ ಮಾಡ್ತೀವಿ ಅಂದರೆ ಯಾರಪ್ಪನ ಆಸ್ತಿ ಇದು? ದುಡ್ಡು ಯಾರದ್ರಿ ದುಡ್ಡು? ನೀವು ಕೊಡಲ್ಲ ಅಂತ ಹೇಳೋದಕ್ಕೆ ನಾವು ಕಟ್ಟ ಟ್ಯಾಕ್ಸ್ ದುಡ್ಡ್ರಿ. ಇವತ್ತು ನೀವೇನು ಅನುದಾನನ ಕಟ್ ಮಾಡಿದ್ದೀರಲ್ಲ ಆ ಕ್ಷೇತ್ರದಲ್ಲೇ ಬಹುತೇಕ ಬೆಂಗಳೂರಿಗೆ ಇವತ್ತು ವರಮಾನ ಬರ್ತಿರೋದು. ಮಹದೇವಪುರ ಹೆಚ್ಚು ಕಮ್ಮಿ IT ಇಂಡಸ್ಟ್ರಿ ಇರೋದು ವೈಟ್ಫೀಲ್ಡಲ್ಲಿ. ಇವತ್ತು ನೀವು ಅನುದಾನನ ಕಡಿತ ಮಾಡಿರೋದು ಯಾವ ಕ್ಷೇತ್ರಕ್ಕೆ? ಅದೇ ಕ್ಷೇತ್ರಕ್ಕೆ. ಹೌದು, ಅದೇ ಕ್ಷೇತ್ರಕ್ಕೆ ನೀವು ಕಟ್ ಮಾಡಿರೋದು ಯಾವುದು? ಮಹದೇವಪುರ, ಬೊಮ್ಮನಹಳ್ಳಿ, KR ಪುರಮ್ಮು. ಹೆಚ್ಚು ಕಮ್ಮಿ ಈ ಕ್ಷೇತ್ರಗಳಲ್ಲಿ ಕಂಡ್ರೆ ಬೆಂಗಳೂರಿನ ಹೆಚ್ಚು ಕಮ್ಮಿ 75% ವರಮಾನ ಬರ್ತಿರೋದು. ಮತ್ತು RR ನಗರ. ಹಾಗಾದರೆ ಆ ಕ್ಷೇತ್ರದಲ್ಲಿ ಟ್ಯಾಕ್ಸ್ ಕಟ್ತಾ ಇರೋರ ಕತೆ ಏನು? ಹೇಳ್ರಿ ಡಿ ಕೆ ಶಿವಕುಮಾರ್ ಅವರೇ, ಮಾನ್ಯ ಮುಖ್ಯಮಂತ್ರಿಗಳೇ, ಉತ್ತರ ಕೊಡಬೇಕು ನೀವು ಜನರಿಗೆ. ನನಗೆ ಆ ಜನರಲ್ಲಿ ಮನವಿ, ದಯವಿಟ್ಟು ಈ ಸರ್ಕಾರದ ವಿರುದ್ಧ ಹೋರಾಟಗಳು ಶುರು ಮಾಡಬೇಕು. ಹೌದು, ಇದು ನಮ್ಮ ದುಡ್ಡು, ನಮ್ಮ ತೆರಿಗೆ. ಹೌದು, ನಮ್ಮ ತೆರಿಗೆ, ನಮ್ಮ ಹಕ್ಕು. ದಯವಿಟ್ಟು ಯಾರೆಲ್ಲ ಕ್ಷೇತ್ರದಲ್ಲಿದ್ದೀರಿ ದಯವಿಟ್ಟು ಸಂಘಟಿತರಾಗಿ ನಾನು ಹೇಳ್ತೀನಿ. ಬೇಕಾದರೆ ವೈಯಕ್ತಿಕವಾಗಿ ಡಿ ಕೆ ಶಿವಕುಮಾರ್ ಮೇಲೆ ಈ ಹೋರಾಟಗಳು ಶುರು ಮಾಡಬೇಕು. ಹೌದು, ಇದಕ್ಕೆ ವಿಶೇಷವಾಗಿ ಕಾರಣ ಡಿ ಕೆ ಶಿವಕುಮಾರ್ ಮಾನ್ಯ ಮುಖ್ಯಮಂತ್ರಿಗಳೇ ಕಾರಣ ಇದಕ್ಕೆ. ಏನಕ್ಕೆ ಅಂದರೆ ನೀವು ನೋಡ್ಕೊಂಡು ಬನ್ನಿ, ಈ ಏನು ಕ್ಷೇತ್ರಗಳು ನಾನು ಈಗೇನು ಪಾಯಿಂಟ್ಔಟ್ ಮಾಡಿದ್ದೀನಲ್ಲ, ಈ ಕ್ಷೇತ್ರಗಳಲ್ಲಿ ಯಾರೆಲ್ಲ MLAಗಳಿದ್ದಾರೆ ವೈಯಕ್ತಿಕವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಇವ್ರ ಮೇಲೆ ದ್ವೇಷ ಇದೆ. ಹೌದು, ವೈಯಕ್ತಿಕವಾಗಿ ಇವ್ರ ಸಂಬಂಧಗಳು ಸರಿ ಇಲ್ಲ. ಹೌದು, ನೀವು RR ನಗರದ MLA ತೊಗೊಳ್ಳಿ, ಮುನಿರತ್ನ ಅವರಿಗೂ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೂ ಮತ್ತು ಡಿ ಕೆ ಸುರೇಶ್ ಅವರಿಗೆ ವೈಯಕ್ತಿಕವಾದಂತಹ ಕಾರಣಗಳಿದೆ ಇವ್ರನ್ನ ದ್ವೇಷ ಮಾಡ್ಕೊಳ್ಳೋದಕ್ಕೆ. ಆಮೇಲೆ KR ಪುರಂ ಶಾಸಕರು ಮಾನ್ಯ ಬೈರತಿ ಬಸವರಾಜ್ ಅವರಿಗೂ ಕೂಡ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರ ಹತ್ರ ವೈಯಕ್ತಿಕವಾಗಿ ಸಂಬಂಧಗಳು ಸರಿ ಇಲ್ಲ. ಮತ್ತು ಮಹದೇವಪುರನೂ ಅಷ್ಟೇ. ಏನಕ್ಕೆ ಅಂದರೆ ಅರವಿಂದ್ ಲಿಂಬಾವಳಿ ಅವರ ಹೆಂಡತಿ ಅಲ್ಲಿ ಗೆದ್ದಿದ್ದಾರೆ. ವೈಯಕ್ತಿಕವಾಗಿ ಅರವಿಂದ್ ಲಿಂಬಾವಳಿ ಅವರ ಹತ್ರನೂ ಕೂಡ ಡಿ ಕೆ ಶಿವಕುಮಾರ್ ಆ್ಯಂಡ್ ಅದರ್ಸ್ಗೆ ವೈಯಕ್ತಿಕವಾಗಿ ಅಷ್ಟೊಂದು ಸಂಬಂಧಗಳು ಸರಿ ಇಲ್ಲ. ಆಮೇಲೆ ಬೊಮ್ಮನಹಳ್ಳಿನೂ ಕೂಡ ಅಷ್ಟೇ. ಸತೀಶ್ ರೆಡ್ಡಿ ಇವರು ಏನೆಲ್ಲ ಅನುದಾನಗಳನ್ನ ಇವತ್ತು ಕಟ್ ಮಾಡಿದ್ದಾರೆ, ಈ ಯಾವ MLAಗಳ ಜೊತೆನೂ ಕೂಡ ವೈಯಕ್ತಿಕವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಸಂಬಂಧಗಳು ಸರಿ ಇಲ್ಲ. ನಿಮ್ಮ ಸಂಬಂಧಗಳು ಹಾಳಾಗೋಗಲಿ, ಹಾಳುಗೆಟ್ಟೋಗಲಿ, ನಮಗೆ ಲೆಕ್ಕ ಇಲ್ಲ, ಅದು ನಮ್ಗೆ ಸಂಬಂಧ ಇಲ್ಲ. ಅದು ಆದರೆ ಕ್ಷೇತ್ರದ ಅಭಿವೃದ್ಧಿಗೆ ಕಾಸು ಕೊಡಬೇಕು. ನಮ್ಮ ತೆರಿಗೆ ನಮ್ಮ ಹಕ್ಕು. ಡಿ ಕೆ ಶಿವಕುಮಾರ್ ಅವರೇ, ನಮ್ಮ ತೆರಿಗೆ ನಮ್ಮ ಹಕ್ಕು. ಯಾರು ನಿಮ್ಮ ಪಿತರಾಜ್ಯದ ಆಸ್ತಿಗಳನ್ನ ಮಾಡಿಬಿಟ್ಟು ರಾಜ್ಯದ ಅಭಿವೃದ್ಧಿಗೆ ದುಡ್ಡು ಕೊಡ್ತಾ ಇಲ್ಲ. ನಮ್ಮದು ಕಂಡ್ರಿ ದುಡ್ಡು, ನಮ್ಮ ದುಡ್ಡು.
ನಮ್ಮನೆ ಮುಂದೆ ಒಂದು ಮೋರಿ ಮಾಡೋದಕ್ಕೆ, ಒಂದು ರಸ್ತೆ ಮಾಡೋದಕ್ಕೆ, ಒಂದು ಬೀದಿ ದೀಪ ಹಾಕೋದಕ್ಕೆ ಯಾವ ದೊಣ್ಣೆ ನಾಯಕ ಬೇಕಾಗಿಲ್ಲ. ನಮ್ಮ ತೆರಿಗೆಯ ದುಡ್ಡಲ್ಲಿ ನೀವು ಅಭಿವೃದ್ಧಿ ಮಾಡಬೇಕು. ನಿಮ್ಮ ವೈಯಕ್ತಿಕ ತೇವಲುಗಳನ್ನ ನೀವೆಲ್ಲಾದರೂ ತೀರಿಸ್ಕೊಳ್ಳಿ, ನಮಗೆ ಸಂಬಂಧ ಇಲ್ಲ. ನಿಮ್ಮ ವೈಯಕ್ತಿಕ ದ್ವೇಷಗಳಿದ್ದರೆ ರಾಜಕಾರಣದಲ್ಲಿ ತೀರಿಸ್ಕೊಳ್ಳಿ, ಅಭಿವೃದ್ಧಿ ವಿಚಾರ ತರಬೇಡಿ. ಅಭಿವೃದ್ಧಿಗೆ ಸರಿಯಾಗಿರೋ ದುಡ್ಡನ್ನು ಕೊಡಿ. ನೀವು ದೊಡ್ಡದಾಗಿ ಹೇಳ್ತೀರಿ ಮತದಾರ ಪ್ರಭುಗಳು ಅಂತ. ನಾಚಿಕೆ ಮನ ಮರ್ಯಾದೆ ಇದೆಯೇನ್ರಿ ನಿಮಗೆ? ಮಾನ್ಯ ಮುಖ್ಯಮಂತ್ರಿಗಳೇ, ಮತದಾರ ಪ್ರಭು ಅಂತ ಆ ಮತದಾರ ಪ್ರಭುನ ರಸ್ತೆನಲ್ಲಿ ನಿಲ್ಲಿಸಿ ಝೀರೋ ಟ್ರಾಫಿಕಲ್ಲಿ ನೀವು ಹೋಗ್ತಿರಲ್ರಿ. ನೀವು ಹೋಗ್ತಿರಲ್ರಿ. ಯಾವ ಪ್ರಜಾಪ್ರಭುತ್ವ ರೀ ಇದು? ಪ್ರಜೆಗಳೇ ಪ್ರಭುಗಳು ಅಂತ ಹೇಳ್ತೀರಿ ನೀವು. ಭಾಷಣಗಳು ಮಾಡ್ತೀರಿ ದೊಡ್ಡ ದೊಡ್ಡದಾಗಿ, ಸ್ಟೇಜ್ಗಳು ಹಾಕ್ಕೊಂಡು. ಅದೇ ನೀವು ರಸ್ತೆನಲ್ಲಿ ಬಂದರೆ ಆ ಪ್ರಭುಗಳನ್ನ ರಸ್ತೆನಲ್ಲಿ ನಿಲ್ಲಿಸ್ತಿರಲ್ರಿ. ಯಾವ ಸಂಸ್ಕೃತಿ ರೀ ಇದು? ಡಿ ಕೆ ಶಿವಕುಮಾರ್ ಅವರೇ, ಉತ್ತರ ಕೊಡ್ರಿ ಜನರಿಗೆ. ಸುಮ್ಮನೆ ಡೊಂಗಿ ಭಾಷಣಗಳು ಮಾಡ್ತೀರಾ. ಮತದಾರನೇ ಪ್ರಭು, ಪ್ರಜೆಗಳೇ ಪ್ರಭುಗಳು ಅಂತ. ನಾವು ಪ್ರಭುಗಳಲ್ಲ ಕಣ್ರಿ. ನೀವು ನಮ್ಮನ್ನು ಗುಲಾಮರು ಮಾಡಿಟ್ಟಿದ್ದೀರಿ ನೀವು ರಾಜಕಾರಣಿಗಳಿದ್ದೀರಲ್ಲ, ಅಯೋಗ್ಯರುಗಳು ನೀವು. ನಮ್ಮನ್ನು ಗುಲಾಮರು ಮಾಡಿ, ನಮ್ಮನ್ನು ರೋಡಲ್ಲಿ ನಿಲ್ಲಿಸಿ, ಗಂಟೆಗಟ್ಟಲೆ ಟ್ರಾಫಿಕಲ್ಲಿ ನಿಲ್ಲಿಸಿ, ನೀವು ಝೀರೋ ಟ್ರಾಫಿಕಲ್ಲಿ ಹೋಗ್ತಿರಲ್ರಿ. ಇದಾ ಪ್ರಭುಗಳಿಗೆ ಕೊಡೋ ಮಾನ ಮರ್ಯಾದೆ? ಇದಾ ಮರ್ಯಾದೆ ನೀವು ಪ್ರಭುಗಳಿಗೆ ಕೊಡ್ತಿರೋದು? ಹೇಳ್ರಿ ಡಿ ಕೆ ಶಿವಕುಮಾರ್ ಅವರೇ. ಮಹಾನಗರ ಪಾಲಿಕೆನ 5 ಭಾಗಗಳು ಮಾಡಿ, ಅದಕ್ಕೆ ಒಂದು 5 ಜನ ಕಮಿಷನರ್ಗಳು ನೇಮಕ ಮಾಡಿ, ಇವತ್ತು ರಸ್ತೆಗಳು ಹಾಕೋದಕ್ಕೆ ನಿಮ್ಮ ಹತ್ರ ದುಡ್ಡುಗಳಿಲ್ಲ. ಅದೇನೋ ಬಾಂಡ್ಗಳು ಮಾಡ್ಕೊಂಡು 200 ಕೋಟಿ ಒಂದೊಂದು GBAಗೆ ಸಾಲ ಮಾಡಿ ರಸ್ತೆಗಳಾಗ್ತೀವಿ ಅಂತ ಹೇಳ್ತಿದ್ದೀರಲ್ಲ. ಈ ಪುರುಷಾರ್ಥಕ ಸ್ವಾಮಿ ನೀವು ಮಾಡಿದ್ದು? ಹೇಳ್ರಿ. 5 ಭಾಗಗಳನ್ನ ಮಾಡಿ ವಿಂಗಡಣೆ ಮಾಡಿ ನಮ್ಮ ದುಡ್ಡನ್ನು, ನಾವು ತೆರಿಗೆ ದುಡ್ಡನ್ನು 5 ಜನ ಕಮಿಷನರ್ಗಳು ಮಾಡಿ ಅವರಿಗೆ ಸಂಬಳ ಭತ್ಯೆಗಳನ್ನ ಕೊಟ್ಕೊಂಡು ಈ ಥರ ಬೇಕಾಬಿಟ್ಟು ನಿಮಗೆ ಮನಸ್ಸಿಗೆ ಬಂದಂಗೆ ಖರ್ಚು ಮಾಡ್ತಿದ್ದೀರಲ್ಲ ಡಿ ಕೆ ಶಿವಕುಮಾರ್ ಅವರೇ. ಇದು ಎಷ್ಟರ ಮಟ್ಟಿಗೆ ಸರಿ? ಹೇಳ್ರಿ ಡಿ ಕೆ ಶಿವಕುಮಾರ್ ಅವರೇ. ದಯವಿಟ್ಟು ಅದಕ್ಕೆ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ನೀವೇನು ಇವಾಗ ಅನುದಾನ ಕಡಿತ ಮಾಡಿದ್ದೀರಲ್ಲ, ನಿಜವಾಗ್ಲೂ ಬೆಂಗಳೂರಲ್ಲಿ ಏನಾದರೂ ರಸ್ತೆಗಳು ಹಾಳಾಗಿರೋ, ರಸ್ತೆಗಳು ಮೂಲ ಸೌಕರ್ಯಗಳು ಸರಿಯಾಗಿ ಇಲ್ಲದೇ ಇರೋದು ಯಾವುದಾದ್ರೂ ಜಾಗಗಳಿದೆ ಅಂದರೆ, ನೀವು ಅವತ್ತು ಅನುದಾನ ಕಡಿತ ಮಾಡಿದ್ದೀರಲ್ವ, ಖಂಡಿತವಾಗ್ಲೂ ಅದೇ ಕ್ಷೇತ್ರಗಳಲ್ಲೇ. ನಿಮ್ಮ ವೈಯಕ್ತಿಕ ದ್ವೇಷಗಳನ್ನ ಬಿಟ್ಟು ನೀವು ಪ್ರಮಾಣ ವಚನ ಸ್ವೀಕಾರ ಮಾಡ್ದಂಗೆ, ರಾಗ ದ್ವೇಷಗಳಿಲ್ಲದೆ, ಪಕ್ಷಪಾತ ಮಾಡದೆ ನಾನು ರಾಜ್ಯದ ಅಭಿವೃದ್ಧಿನ ಮಾಡ್ತೀನಿ ಅಂತ ನೀವು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೀರಲ್ಲ, ಅದಕ್ಕೆ ಭದ್ರಾಗಿ ಬಾಯಿ ಮುಚ್ಕೊಂಡು ಬೆಂಗಳೂರಿನ ಬೇರೆ ಬೇರೆ ಕಾಂಗ್ರೆಸ್ನ ಕ್ಷೇತ್ರಗಳಿಗೆ ನೀವು ಎಷ್ಟೆಷ್ಟು ಅಭಿವೃದ್ಧಿಗೆ ಹಣನ ಕೊಟ್ಟಿದ್ದೀರಿ, ದಯವಿಟ್ಟು ಅಷ್ಟೇ ಹಣನ ಮಿಕ್ಕ BJP ಶಾಸಕರಲ್ಲಿದ್ದಾರೆ, BJP ಶಾಸಕರಿದ್ದಾರೆ ಅನ್ನೋ ಕಾರಣಕ್ಕೆ ನೀವೇನು ಜಾಸ್ತಿ ಕೊಡೋ ಅಗತ್ಯ ಇಲ್ಲ. ನೀವು ಹೋಗಿ ಆ ಕ್ಷೇತ್ರಗಳನ್ನ ನೋಡಿ. ಬೆಂಗಳೂರಿಗೆ 75 ಭಾಗ ಟ್ಯಾಕ್ಸ್ ಬರೋ ಕ್ಷೇತ್ರ ಬೆಳ್ಳಂದೂರು, ವೈಟ್ಫೀಲ್ಡು, ಮಾದೇವಪುರ, KR ಪುರಂ ಕಣ್ರಿ. ಆ ಭಾಗದಲ್ಲಿರೋ ರಸ್ತೆಗಳನ್ನ ನೋಡಿದ್ದಿಲ್ಲೇನ್ರಿ ನೀವು? ಅಲ್ಲಿ ಏನು ಮೂಲ ಸೌಕರ್ಯಗಳಿದೆ ಅಂತ ಗೊತ್ತೇನ್ರಿ ನಿಮಗೆ ಡಿ ಕೆ ಶಿವಕುಮಾರ್ ಅವರೇ? ಇವತ್ತು ಕೂಡ ಟ್ಯಾಂಕರ್ಗಳಿಲ್ಲದೆ ಆ ಜನ ಜೀವನನೇ ಮಾಡೋಕ್ಕಾಗಲ್ಲ ರೀ. ಟ್ಯಾಂಕರ್ಗಳಲ್ಲಿ ನೀರು ತುಂಬಿಸ್ಕೊಂಡು ಆ ಜನ ಜೀವನ ಕಟ್ಕೊಂತಿದ್ದಾರೆ ಕಣ್ರಿ. ಅಂಥ ಕ್ಷೇತ್ರಗಳನ್ನ ನೀವು ಇವತ್ತು ಕಡೆಗಣಿಸಿ ನಿಮ್ಮ ವೈಯಕ್ತಿಕ ವಿಚಾರಗಳಿಗೆ, ನಿಮ್ಮ ವೈಯಕ್ತಿಕ ದ್ವೇಷಗಳಿಗೋಸ್ಕರ ದಯವಿಟ್ಟು ಆ ಕ್ಷೇತ್ರದ ಅಭಿವೃದ್ಧಿಯನ್ನು ಮೊಟಕು ಮಾಡಬೇಡಿ. ನಿಮಗೆ ವೈಯಕ್ತಿಕವಾಗಿ ಅಲ್ಲಿನ MLAಗಳ ಮೇಲೆ ದ್ವೇಷಗಳಿದ್ದರೆ ದಯಮಾಡಿ ನೀವು ಅದನ್ನು ವೈಯಕ್ತಿಕವಾಗಿ ತೀರಿಸ್ಕೊಳ್ಳಿ. ನಿಮಗೆ ಆ ಶಕ್ತಿ ಇದೆ, ನಿಮಗೆ ಆ ತಾಕತ್ತಿದೆ. ನೀವು ಅವರ ಮೇಲಿರೋ ವೈಯಕ್ತಿಕ ದ್ವೇಷಗಳನ್ನ ನೀವು ವೈಯಕ್ತಿಕವಾಗೇ ತೀರಿಸ್ಕೊಳ್ಬೇಕು. ಅಭಿವೃದ್ಧಿನಲ್ಲಿ ಯಾವುದೇ ರೀತಿಯ ತಾರತಮ್ಯ ಮಾಡಬಾರ್ದು ಅಂತ ಹೇಳುವುದರ ಮುಖಾಂತರ ಇವತ್ತಿನ ಟ್ಯಾಕ್ಸಿವಾಲ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚೆಚ್ಚು ಕಾಮೆಂಟ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸ್ತೀರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.